17/3/26 ಸಂಜೆ 4 ಗಂಟೆ ಹತ್ರ ಸಮಯದಲ್ಲಿ ಇವಳು ನೆಲ್ಯಾಡಿಗೆ ಬಂದು ನನ್ನ ಮಗನ ಕಾರನ್ನು ಅಡ್ಡಗಟ್ಟಿ ನನ್ನ ಹೆಂಡತಿ ಅಂದ್ರೆ ಸುದೀಪನ ತಾಯಿಯನ್ನು ಮುಂದ್ಗಡೆ ಸೀಟಿಂದ ಎಳೆದು ಹಿಂದ್ಗಡೆಗೆ ಕೂರಿಸಿಲ್ಲ ಅಲ್ಲಿಗೆ ಹೊಡೆದು. ಆಮೇಲೆ ಸುಮಾರು ಗಲಾಟೆನೂ ಆಗಿದೆ, ಇವಳು ಸುಮಾರು ಬೈದಿದ್ದಾಳೆ. ಅದಕ್ಕೆ ಯಾರಂದ್ರೆ ಬೇರೆಯವರು ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ನೆಲ್ಯಾಡಿ ಔಟ್ ಪೋಸ್ಟ್ನವರು ಬಂದು ಇದು ಮಾಡಿದ್ದಾರೆ. ಆ ಪ್ಲೇಸಲ್ಲಿ ನಾನು ಇರಲಿಲ್ಲ. ಹಾಗೆ ಇವ್ರು ಮಾಡಿ ಮತ್ತೆ ಏನೆಲ್ಲ ಆಗಿ ಮತ್ತೆ ಇವರು ಇಲ್ಲಿಗೆ ಹೋಗಿದ್ದಾರೆ ಬೆಳ್ತಂಗಡಿಗೆ. ಈ ಸೌಮ್ಯ ಅನ್ನೋಳು ಆಕ್ಟಿವ್ ಅನ್ನು ನೆಲ್ಯಾಡಿ ರೋಡ್ ಸೈಡ್ ಅಲ್ಲಿ ನಿಲ್ಲಿಸಿದ್ಲು. ನೆಲ್ಯಾಡಿದಂತೆ ಸುದೀಪ್ನ ತಾಯಿ ಸೌಮ್ಯ ಈ 3 ಜನ ಬೆಳ್ತಂಗಡಿಗೆ ಹೋಗಿದ್ದಾರೆ. ಬೆಳ್ತಂಗಡಿಯಲ್ಲಿ ಸುದೀಪ್ನ ತಾಯಿ ಅಂದ್ರೆ ನನ್ನ ಹೆಂಡತಿಯನ್ನು ಅರ್ಧದಲ್ಲಿ ಇಳಿಸಿ ಅವರು ಹೋಗಿದ್ದಾರೆ, ಕಾರ್ಕಳಕ್ಕೆ ಹೋಗಿದ್ದಾರೆ. ಹೌದು. ಮತ್ತೇನಂದ್ರೆ ಮುಂದಿನ ಘಟನೆ ಏನಾಯ್ತಂತ ನಮಗೆ ಗೊತ್ತಿಲ್ಲ. 22ನೇ ತಾರೀಕಿಗೆ ನನ್ನ ಅಕ್ಕನ ಮಗನಿಗೆ ಬೆಳಿಗ್ಗೆ ಫೋನ್ ಮಾಡಿ ಏನಂತ ಹೇಳಿದ್ರೆ ಸುದೀಪ್ ಫೋನ್ ಮಾಡಿದ್ರೆ ಅಕ್ಕನ ಯಾರಂತ ಸರಿ ಅದೊಂದು ಚೂರು ನನಗೆ ಕನ್ಫ್ಯೂಷನ್ ಇದೆ. ಅವನಿಗೆ ಇಲ್ಲ ಇದ್ರೆ ಅವನ ಹತ್ರ ಕ್ಲಿಯರ್ ಮಾಡ್ತಿದ್ದೆ. ಆದಿತ್ಯವಾರ ದಿನ 22ನೇ ತಾರೀಕು ನನಗೆ ಫೋನ್ ಮಾಡಿದಲ್ಲ, ಅವನಿಗೆ ಫೋನ್ ಮಾಡಿದ್ದು. ನನಗೆ ಹುಷಾರಿಲ್ಲ ಹೀಗೆ ಅಂತ ಜಾಂಡೀಸ್ ಏನೋ ಹೇಳಿ ಇದಕ್ಕೆ ಅಡ್ಮಿಟ್ ಆಗಿದೆ ಅಂತ ಹೇಳಿ ಗಜೇರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಇಲ್ಲಿ ಕಾರ್ಕಳದಲ್ಲಿ. ಹಾಗಾಗಿ ನಾವೊಂದು ಕಾರಿನಲ್ಲಿ ನಾನು, ನನ್ನ ಮಿಸ್ಸಸ್ ಸುದೀಪನ ತಾಯಿ, ನನ್ನ ಅಕ್ಕನ ಮಗ ಮತ್ತು ಅಕ್ಕನ ಮಿಸ್ಸಸ್ ಈ 4 ಜನ ಅಲ್ಲಿಗೆ ಹೋಗಿದ್ದೇವೆ. ನಾವು ಕಾರಿನ ಡ್ರೈವರ್ನ ಬಿಟ್ಟು 4 ಜನ ಹೋಗಿದ್ದೇವೆ. ಹೋದಾಗ ಇವನೇನಂದ ನನಗೆ ಹೊಟ್ಟೆ ನೋವು ಹಾಗೆ ಅಂತ ಹೇಳಿದ್ದಾನೆ, ಎದೆ ನೋವು ಹಾಗೆ ಹೀಗೆ ಅಂತ ಹೇಳಿದ್ದಾನೆ. ಮತ್ತೆ ನನಗೆ ಸರಿ ಮೋಷನ್ ಹೋಗ್ತಾ ಇಲ್ಲ ಹಾಗೆಲ್ಲ ಹೇಳಿದ್ದಾನೆ. ನಾವು ಡಾಕ್ಟರ್ ಅಲ್ಲಲ್ಲ, ನಾವು ಹಳ್ಳಿ ಕಡೆಯವರಲ್ವಾ. ಹೌದು. ಹಾಗೆ ಇದಾಗ ನಾವು ಸ್ವಲ್ಪ ಹೊತ್ತಿದ್ದು ನಿನ್ನನ್ನು ಇವನು ಹೇಳಿದ್ರೆ ಮಂಗಳೂರಿಗೆ ಕರ್ಕೊಂಡು ಹೋಗುವ ಅಂತ ಹೇಳಿದಾನಂತೆ. ಹಾಗೆ ಇವ್ರು ಏನು ಮಾಡಿದ್ರು ಸ್ಕ್ಯಾನಿಂಗ್ ಹೋಗ್ತುಂಟು ಅಂತ ಹೇಳಿ ಇದೇ ಸುದೀಪು ಸೌಮ್ಯನ ತಾಯಿ ಸೌಮ್ಯನ ತಮ್ಮ ಅಂತ ಅವರು ಸೌಮ್ಯನ ತಂದೆ ಹೋಗಿರ್ಲಿ, ಇವರು ಕರ್ಕೊಂಡು ಹೋದ್ರು ಎಲ್ಲಿಗೆ ಅಂದ್ರೆ ನಮಗೆ ಗೊತ್ತು ಯಾವ ಆಸ್ಪತ್ರೆಗೆ ಅಂತೇಳಿ. ಅಲ್ಲಿ ಸ್ಕ್ಯಾನಿಂಗ್ ಎಕ್ಸ್ರೇನ ಗೊತ್ತಿಲ್ಲ ಅಂತ ಎಕ್ಸ್ರೇ ಎಲ್ಲ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಅದೇ ದಿನ ರಾತ್ರಿ ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡಿ ನನ್ನನ್ನು ದೇರಳಕಟ್ಟೆಗೆ ಅಥವಾ ಇಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾನಂತೆ. ಅದೌದು ಅಂತ ಹೇಳಿದಾನಂತೆ. ಆಗ ನನ್ನ ಹತ್ರ ಹೇಳಿದ ಹೀಗೆ ಹೇಳ್ತಾ ಇದ್ದಾನೆ. ಆಗ ನಾನು ಹೇಳಿದೆ ಈಗ ಸೌಮ್ಯಲ್ಲಿ ಅಡ್ಡ ಬಂದರೆ ನಮಗೆ ಸಮಸ್ಯೆ ಆಗಲ್ವಾ ಅಂತ ಕೇಳಿದ ಹೌದು ನಾನು. ಆಗ ಅವಳ ಹತ್ರ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಅಂತ ಒಂದು ಬರ್ಕೊಟ್ರೆ ನಮ್ಗೆ ಏನು ಬೇಕಾದ್ರೆ ಮಾಡ್ಬೋದಲ್ಲ, ಧೈರ್ಯ ಉಂಟಲ್ಲ. ಹೌದು. ಇಲ್ಲಾಂದ್ರೆ ಸಮಸ್ಯೆ ಆಗ್ತದಲ್ಲ ಅಂತ ಹೇಳಿದ್ದೆ. ಆಗ ಇವಂದು ಫೋನ್ ಕಟ್ ಆಯ್ತಂತೆ, ಅಂದ್ರೆ ಚಾರ್ಜ್ ಇಲ್ಲದೆ. ಆಮೇಲೆ ಏನಾಯ್ತು ಅಂತ ನಮಗೆ ನನ್ನ ಇನ್ನೊಬ್ಬ ಅಕ್ಕನ ಮಗ ಸುದೀಪನ ಫೋನ್ ನಂಬರ್ಗೆ ಫೋನ್ ಮಾಡಿದಂತೆ. ಸುದೀಪನ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಯಾರು ಮಾತಾಡೋದ ಗೊತ್ತಿಲ್ಲ. ಒಬ್ಬರು ಹೇಳಿದಂತೆ ಇದು ಉಡುಪಿ ಆದರ್ಶ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ. ಹಾಗೆ ನಾವು ಆದರ್ಶ ಹಾಸ್ಪಿಟ್ಲಿಗೆ ಉಡುಪಿಗೆ ಹೋಗಿದ್ದೆವು. ಹಾಗೆ ನೋಡಿ ಎಲ್ಲ ಇದಾಯ್ತು. ಸಾಧಾರಣ ಒಂದು 4 ಗಂಟೆ ಮೇಲೆ, 4 ಗಂಟೆ ಒಂದು 3:30 ಗಂಟೆ ಮೇಲೆ ಅಂತೂ ಈ ಪೊಲೀಸ್ನವರು ಬಂದು ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಇವನ ಹತ್ರ. ಏನು ತಗೊಂಡಿದ್ರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಮಾತ್ರ, ಯಾಕಂದ್ರೆ ನಾವು ಹೊರಗಡೆ ನಮ್ಮನ್ನ ಸೇರಿಸೋದಿಲ್ಲಲ್ಲ. ಹೌದು. ಆಮೇಲೆ ಇವರೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿಯಲ್ಲಿ ಸೌಮ್ಯನ ತಂದೆ, ಸೌಮ್ಯನ ತಮ್ಮ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಹಾಸ್ಪಿಟಲಿಂದ. ನೀವು ಬೇಕಾದ್ರೆ ಅಲ್ಲಿ CC ಕ್ಯಾಮರಾವನ್ನು ಚೆಕ್ ಮಾಡ್ಬೋದು, ಹೌದಾ ಸುಳ್ಳ ನಾನು ಹೇಳುತ್ತಿರೋದು ಅಂತ. ಈಗ ಬೆಸ್ಟ್ ಅಂದ್ರೆ CC ಕ್ಯಾಮರಾನೇ. ಹೌದು. ಆಮೇಲೆ ಡಾಕ್ಟರ್ ಎಲ್ಲ ಇದು ಮಾಡುವಾಗ ಸ್ವಲ್ಪ ಅರ್ಧ ಮೆಡಿಸಿನ್ ಆಗ್ತದೆ ಅವ್ರಿಗೆ, ವಿಷ ಪಾಯ್ಸನ ಆಗಿದೆ. ರ್ಯಾಟಲ್ಲೇ ಇನ್ನೊಂದು ಯಾವ್ದು ಬರ್ತದೆ, ಯಾಕಂದ್ರೆ ನಾನು ಅಷ್ಟು ಇಂಗ್ಲೀಷ್ ಎಲ್ಲ ಓದದವನು. ರ್ಯಾಟಲ್ ಅನ್ಸ ಇನ್ನೊಂದು ಬರ್ತದೆ ಅದೇ ಟೈಪಿಂದು, ಅದೇನೋ ಇದಾಗಿದೆ. ನೀವು ದೇವರ ಹತ್ರ ಇರೋದು ಅರ್ಧ, ನಮ್ಮ ಹತ್ರ ಇರೋದು ಅರ್ಧ. ನೀವು ಬೇಕಾದ್ರೆ ಮಂಗಳೂರಿಗೆ ಕರ್ಕೊಂಡು ಹೋದ್ರು ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ನಾವೊಂದು 2 ಜನ ಹೀಗೆ ಡಿಸ್ಕಸ್ ಮಾಡಿ ಇಲ್ಲಿಗಿಂತ ಮಂಗಳೂರಿಗೆ ಕರ್ಕೊಂಡು ಹೋಗೋದು ಬೆಸ್ಟ್ ಅಂತ ಹೇಳಿ 11:30 ಮೇಲೆ ರಾತ್ರಿ 11:30 ಮೇಲೆ ಅದು ಏನಂದ್ರೆ ಅವರು ಪ್ಲಾಸ್ಮಾ ಮಾಡಿದ್ರಂತೆ. ಅದು ಮುಗಿಬೇಕಾದ್ರೆ 11:30 ಆಗ್ತದೆ, ಅದ್ರ ಮೇಲೆ ಕರ್ಕೊಂಡು ಹೋಗ್ಬೋದು ಅಂತ. ಹಾಗೆ ಅಲ್ಲಿಂದ ನಾವು ಕೊಡಿಯಾಲ್ ಬೈಲ್ ಎಣಕೋಯ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡಿದ್ದೇವೆ ನಾವು. ಅಲ್ಲಿಂದ ಸಾಧಾರಣ ನಿನ್ನೆ ಬೆಳಿಗ್ಗೆ 3:09 ಅವನು ಕೋಮ ಸ್ಥಿತಿಯಲ್ಲಿದ್ದ. ಯಾವುದೋ ಒಂದು ದಿವಸ ಇದರಲ್ಲಿದ್ದ, ಯಾವ್ದು 20 ಸ್ಟೇಟ್ಮೆಂಟ್ ತಗೊಂಡ್ರು, ಯಾವ್ದು ಯಾವ ದಿನ ಅಂತ ನನಗೆ ಗೊತ್ತಿಲ್ಲ. ಒಂದು ವಾರ 29 ತಾರೀಕಿನವರೆಗೆ. ಈಗ 22ಕ್ಕೆ ಇದು ಅದು ವಿಷ ತಗೊಂಡದ್ದು ಅಥವಾ ವಿಷ ಪ್ರಾಶನ ಆದ್ದು? ಎಲ್ಲಿ
ಅಲ್ಲ ಅಲ್ಲ, ಈಗ ಇದು ವಿಷ ದೇಹಕ್ಕೆ ಸೇರಿದ್ದು 22ನೇ ತಾರೀಕಿಗೆ. ಅಲ್ಲಲ್ಲ 21ನೇ ತಾರೀಕಿಗೆ ಅವ್ರು ಅಡ್ಮಿಟ್ ಮಾಡಿದ್ದಾರೆ. 21ಕ್ಕೆ ಅಡ್ಮಿಟ್ ಮಾಡಿ ಶನಿವಾರ. ಗಜರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಹಾಂ ಹಾಂ 22ಕ್ಕೆ ಇದು ಡೆಂಗಿ ಜ್ವರ ಅಂತ ಹೇಳಿ ಒಟ್ಟು ಕರೆಕ್ಟ್ ಅರ್ಥ ಮಾಡಿದ್ರು. ಡೆಂಗಿ ಜ್ವರ ಅಂತ ಹೇಳಿ ಅವ್ರು ಇದು ಮಾಡಿದ್ದು. ಹಾಂ ಹಾಂ ಅಡ್ಮಿಟ್ ಮಾಡಿ. ಈ ಪಾಯ್ಸನ್ ವಿಚಾರಣೆ ಅವ್ರು ಹೇಳಿಲ್ಲ ಹಾಂ ಅದರಲ್ಲಿ. ಹ್ಞೂ ಈಗ ಇವರು ಅಲ್ಲಿಗೆ ನಮ್ಮ ಎಂತ ಗಜರಿ ಅಲ್ವಾ? ಹಾಂ ಗದ್ರಿ, ಹೌದು ಗದ್ರಿ. ಗಜರಿ ಆಸ್ಪತ್ರೆಯವರು ಪೊಲೀಸರಿಗೂ ಇನ್ಫಾರ್ಮ್ ಮಾಡಿಲ್ಲ ಅವರು. ಹಾಂ ಹಾಂ ಅಲ್ಲಿ ಏನೇ ಅಲ್ಲಿ ಇದು ನಡೆದಿಲ್ಲ. ಇಲ್ಲಿ ಆದರ್ಶದಲ್ಲಿ ಮಾತ್ರ 2 ಸಾರಿ ಏನೋ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅದು ನೀವೆಲ್ಲ ಟಿವಿಯಲ್ಲಿ ಇದರಲ್ಲಿ ಎಂತ ಇದು CC ಕ್ಯಾಮರಾದಲ್ಲಿ ಹೌದು ಚೆಕ್ ಮಾಡ್ಬೋದು. ಚೆಕ್ ಮಾಡಿದ್ರೆ ಎಲ್ಲ ಸಿಗ್ತದೆ. ಹ್ಞೂ ಈಗ ನನ್ನ ಬಾಯಿ ಮಾತಿಗಿಂತಲೂ ಅದು ಬೆಸ್ಟ್ ಸಿಗ್ತದೆ. ಹೌದು. ಮತ್ತೆ ಆಸ್ಪತ್ರೆಗೆ ಹೋಗಿ ಹಾಂ ಇದು ಮಾಡಿದ್ರೆ ಇವ್ರು 17 ನಂತರ ಹಾಂ ಈ 21 ಮಧ್ಯದಲ್ಲಿ ಇವರು ಯಾವ ಟೈಮಲ್ಲಿ ಇವ್ರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಹಾಂ 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 ಆಹಾರದಲ್ಲಿ ಬೆರೆಸಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹಾಂ ಆಮೇಲೆ ಹಾಂ ನಾವು ಒಂದು 26ನೇ ತಾರೀಕಿಗೆ ಏನೊಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಆಗಿದೆ, ಈಗ ನೆಲ್ಲಿ ಆಡಿದ ಘಟನೆ ಮತ್ತೆ ಈ ಘಟನೆ ಎಲ್ಲ ಸೇರಿಸಿ ಒಂದು ಇದು ಕೊಟ್ಟಿದ್ದೇವೆ ನಾವು. ಎಲ್ಲಿ ಕಂಪ್ಲೇಂಟ್ ಕೊಟ್ರಿ ತಾವು? ಇಲ್ಲಿ ಕಾರ್ಕಳ ಪೊಲೀಸ್ ಸ್ಟೇಷನ್ಗೆ, ಕಾರ್ಕಳ ನಗರಕ್ಕೆ ಕೊಡಬೇಕು ಅಂತ ಹೇಳಿದ್ರು. ಹಾಂ ಹಾಂ ಕಾರ್ಕಳ ನಗರದಲ್ಲಿ ಕೊಟ್ಟಿದ್ದೇವೆ. ಹಾಂ ಮತ್ತೆ ನಾನೊಂದು ನಿನ್ನೊಂದು ಕೊಟ್ಟಿದ್ದೇನೆ. ಹಾಂ ಮತ್ತೆ ಏನಂತ ಹೇಳಿದ್ರೆ ನಿನ್ನೆ ಇದಾಯ್ತು, ಡೆಡ್ ಆಯ್ತಲ್ಲ. ಹೌದು ಹೌದು ಇನ್ನೂ ಡೆತ್ ಆಗಿದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಅವ್ರು ರಿಜಿಸ್ಟರ್ ಮ್ಯಾರೇಜ್ ಆಗುವ ಮೊದಲು ಹಾಂ ಇವಳೆಲ್ಲ ಸುಳ್ಳು ಹೇಳಿದ್ದಾಳೆ, ಹಿಂದಿಂದೆಲ್ಲ ಸುಳ್ಳು ಹೇಳಿದ್ದಾಳೆ. ಹಾಂ ಹಿಂದೆ ಪ್ರಸಾದ್ ಪೂಜಾರಿ ಏನೋ ಒಬ್ಬರ ಜೊತೆ ಮದುವೆ ಆಗಿದೆ ಅಂತ ತಿಳಿದು ಬಂದೆ ಬೇರೆಯವ್ರ ಹತ್ರ. ಹಾಂ ಹಾಂ ಮತ್ತೇನೋ ಸಂಜಯ್ ಕುಮಾರ್ ಅಂತೇಳಿ ಒಬ್ಬರನ್ನ ಮದುವೆ ಆಗಿದ್ದಾರಂತೆ. ಮತ್ತೆ ಅವರ ಗಂಡ ತಂದೆ ತಾಯಿಗೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳು ಕೋರ್ಟಿಗೆ ಹಾಕಿದಾರಂತೆ, ಅದೊಂದು ಇದೆ. ಹಾಂ ಮತ್ತೆ ವೇಣುಗೋಪಾಲ್ ಅಂತ ಹೇಳಿ ಅವರನ್ನು ಮದುವೆ ಹಾಕೆಲ್ಲ ಹೋಗಿಲ್ಲಂತೆ. ಹಾಂ ಅವರು ನಿಮಗೆ ಬೇಕಾದ್ರೆ ಫೋನ್ ಮಾಡಿದ್ರೆ ಅವ್ರು ಸಿಗ್ತಾರೆ ನಿಮಗೂ. ಹಾಂ 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 ಯಾರು ಈ ವೇಣುಗೋಪಾಲ್ ಅನ್ನೋರು. ಹಾಂ 4ನೇವರ 5ನೇವರ ಅಂತ ಗೊತ್ತಿಲ್ಲ ನಮ್ಮ ಮಗ. ಹಾಂ ಇದು ಫೇಸ್ಬುಕ್ ಅಲ್ಲಿ ಅದು ಕಾಣತ್ತಲ್ಲ? ಯಾವುದು? ಈಗ ನಿಮ್ಮ ಮಗಂದು ಪರಿಚಯ ಅದು ಫೇಸ್ಬುಕ್ ಅಲ್ಲಿ ಕಾಣತ್ತೆ. ಅದು ಸರ್ ನನಗೆ ಗೊತ್ತಿಲ್ಲ. ನಮಗೆ ಮೊಬೈಲೇ ಸರಿ ಕರೆಕ್ಟಾಗಿ ಓಪನ್ ಮಾಡೋಕ್ಕೆ ಬರುವುದಿಲ್ಲ. ಹೌದು ಸರ್ ಹೌದು. ಇದು ನೀವು ಎಲ್ಲಿ ಯಾರಿಗೆ ಬೇಕಾದ್ರೆ ಕೇಳಿ, ನನ್ನ ಪರಿಚಯಸ್ಥರಿಗೆ ಯಾರಿಗೆ ಬೇಕಾದ್ರೆ ಕೇಳಿ. ನನಗೆ ಡ್ರೈವಿಂಗ್ ಮತ್ತು ಮೊಬೈಲ್ ಓಪನ್ ಮಾಡಕ್ಕೆ ಬರ್ತಂತ ಚಿಕ್ಕ ಮೊಬೈಲ್ ಇತ್ತು. ಹೌದು. ಈಗ ನಿಮಗೆ ಎಷ್ಟು ಮಕ್ಕಳು? ನನಗೆ 2 ಹೆಣ್ಣು 1 ಗಂಡು. 1 ಗಂಡಂದ್ರೆ ಇವರೇ? ಇವನಿಗೆ ಮದುವೆ ಆಗಿಲ್ಲ, ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಹಾಂ ಹಾಂ ಬೆಳ್ತಂಗಡಿಯಲ್ಲಿ ವ್ಯವಹಾರ ಮಾಡ್ತಿದ್ರಲ್ಲ? ಬೆಳ್ತಂಗಡಿಯಲ್ಲಿ ವ್ಯವಹಾರ ಮಾಡ್ತಿದ್ದ. ಮತ್ತೆ ಫ್ರೆಂಡ್ಶಿಪ್ನವ್ರ ಜೊತೆ ಈ ಲ್ಯಾಂಡ್ ಲಿಂಕ್ಸ್ ಅಂತ ಹೇಳಿದ್ರೆ ಜಾಗದೆಲ್ಲ ಇದ್ರೆ ಅದಕ್ಕೆಲ್ಲ ನೋಡಿ ಬರ್ತಿದ್ದ. ಹಾಂ ಅದೆಲ್ಲ ಗ್ಯಾರಂಟಿ ಇಲ್ಲ. ಯಾವುದಂದ್ರೆ ಈಗ 50 ತಿರುಗಿದ್ರೆ ಒಂದು ವ್ಯಾಪಾರ ಆಗ್ತದೆ. ಹೌದಪ್ಪ. ಹಾಂ ಮತ್ತೆ 50ಕ್ಕೆ 50 ವ್ಯಾಪಾರ ಆಗಲಿ ಒಂದು ವ್ಯಾಪಾರ ಆಗ್ತದೆ. ಹೌದು. ಮತ್ತೆ ಇದೇನಂತ ಹೇಳಿದ್ರೆ ಸಮಸ್ಯೆ ಎಲ್ಲ ಕೊಟ್ಟಿದ್ದ ಅವಳೇ. ನೀವೀಗ ಏನು ಹೇಳೋದು? ತನಿಖೆಗೆ ಆಗ್ರಹ ಮಾಡ್ತೀರಾ? ಮುಂದೆ ಉಂಟಲ್ಲ ಸರ್, ಇನ್ನು ಮುಂದೆ ಯಾರಿಗೂ ಅವಳಿಂದ ಅನ್ಯಾಯ ಆಗಬಾರ್ದು. ಯಾರಿಗೊಂದು ಯಾವ ಪಾಪದ ಮಕ್ಕಳನ್ನು ಅವಳು ತೆಗಿಬಾರ್ದು. ಹಿಂದೆ ಇವಳೆಲ್ಲ ಈಗ ಅವ್ರ ಮೇಲೆ ಉಲ್ಟಾ ಕಂಪ್ಲೇಂಟೇ ಕೊಡ್ತಾ ಬಂದಿದ್ಲಲ್ಲ, ಇನ್ನು ಆ ಥರ ಮಾಡಬಾರ್ದು ಇವರು. ಸಂಜಯ್ ಕುಮಾರ್ ತಂದೆ ತಾಯಿ ಮೇಲೆ ಪಾಪದ ಮೇಲೆ ಕೊಟ್ಟಿದ್ದಾಳೆ. ಆಮೇಲೆ ವೇಣುಗೋಪಾಲ್ ಮೇಲೆ ಕೊಟ್ಟಿದ್ದಾರಂತೆ. ಅವ್ರ ಅಕ್ಕಂದಿರ ಮೇಲೆ ತಂಗಿಯಂದಿರ ಮೇಲೆಲ್ಲ ಕೊಟ್ಟಿದ್ದಾರಂತೆ. ಅವರು ಹೇಳ್ತಾ ಇದ್ದಾರೆ. ಬೇಕಾದ್ರೆ ಅವ್ರ ಫೋನ್ ನಂಬರ್ ನಾನು ಕೊಡ್ಬೋದು, ಯಾಕಂದ್ರೆ ಅವ್ರ ಪರ್ಮಿಷನ್ ಕೇಳಿ. ಪರ್ಮಿಷನ್ ಕೇಳದೆ ಕೊಡಕ್ಕಾಗೋದಿಲ್ಲ ಅಲ್ಲ, ನಿಮಗೆ ಗೊತ್ತಲ್ಲ. ಅಲ್ಲ ಸಿಕ್ಕಾಕೊಳ್ಳಬಾರ್ದಲ್ಲ. ನೀವೀಗ ಯಾವಾಗ ಮತ್ತೆ ಕಾರ್ಕಳಕ್ಕೆ ಯಾವಾಗ ಬರ್ತೀರಿ ಸರ್? ಏನಂತೇಳಿ ನಮ್ಮ ಒಂದು 5ನೇ ದಿನದ ಒಂದು ಕಾರ್ಯಕ್ರಮ ಉಂಟು. ಹಾಗಾಗಿ ನಮ್ಮಲ್ಲಿ ನಿಮಗೆ ಗೊತ್ತಲ್ಲ, ಇನ್ನು ಒಂದು 11ನೇ ತಾರೀಕಿಗೆ ಇದು ಅಲ್ಲ 11 ದಿವಸಕ್ಕೆ ಈಗ ಮದುವೆ ಆಗಿಲ್ಲಲ್ಲ. ಹೌದು. ಈಗ ಮದುವೆ ಆಗದೆ ಇರೋದ್ರಿಂದ 11 ದಿವಸಕ್ಕೆ ನಾವು ಕಾರ್ಯ ಮಾಡ್ತೇವೆ. ಅದು ಆಗಿ ಬಂದ್ರೆ ಸಾಕಾ? ಹಾಗಾದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ಈಗ ಮದುವೆ ಆಗಿಲ್ಲ ಕನ್ಸಿಡರ್ ನಿಮಗೆ? ಇಲ್ಲ, ಯಾಕಂದ್ರೆ ಇದೆಲ್ಲ ಆಗಿದೆಲ್ಲ ಸರ್. ಈಗ ಇಂದು ನೀವು ಇಂದು ಹೌದು ಒಂದು ಹಿಂದೂ ಶಾಸ್ತ್ರದಲ್ಲಿ ಗೊತ್ತಲ್ಲ ನಿಮಗೆ ಅಂತ ಹೇಳಿ. ಅಲ್ಲ ಈಗ ಅವರು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಕೊಂಬು ರಿಜಿಸ್ಟರ್ ಆಫೀಸರ್ ಅಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಯಾರಿಗೆ ಗೊತ್ತು ಸರ್? ಇರೋ ಹಿಂದೆ ಮದುವೆ ಆಗಿದೆ ಈ ಥರ ಹೇಳಿದಾರ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ಸರ್. ಈಗ ಎಲ್ಲಿ ಮದುವೆ ಆಗಿರಲಿ ಅವರು? ಮದುವೆ ಆಗಿಲ್ಲ, ರಿಜಿಸ್ಟರ್ ಆಫೀಸಲ್ಲಿ ಮಾತ್ರ ಮದುವೆ ಆಗಿ ನಮ್ಮ ಕಡೆ ಯಾರು ಹೋಗಿಲ್ಲ. ಅಲ್ಲ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲಿ ಅಂತ? ಕಾರ್ಕಳ ರಿಜಿಸ್ಟರ್ ಆಫೀಸ್ ಪುತ್ತೂರು ಬರ್ತದೆ, ಪುತ್ತೂರಂತೆ. ಪುತ್ತೂರಲ್ಲಿ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತಾರೆ ನಿಮಗೆ. ಇವನು ಅದೇ 21 ತಾರೀಕಿಗೆ ಮೊದಲು ಯಾವಾಗ ಇದಾಗಿದೆ ಅಂತ ಗೊತ್ತಿಲ್ಲ. 21ರ ನಂತರ ಇವನು ಸರಿಲ್ಲ ಅಂತ ಅವಳಿಗೆ ಗೊತ್ತು, ಅವಳೇ ಸೇರಿಸಿರ್ತಾನೆ. ಅವನ ಮೊಬೈಲ್ ಇವಳ ಕೈಯಲ್ಲಿ ಇರುವುದು. ಇವ್ ಮುನ್ನ ಕೋಮ ಸ್ಥಿತಿಯಲ್ಲಿದ್ದಾಗಲೂ ಅವನ ಮೊಬೈಲ್ ಇವಳ ಕೈಲೇ ಇತ್ತು. ಇವಳಿಗೆ ಏನೆಲ್ಲ ಮೆಸೇಜ್ ಮಾಡ್ತಾ ಇದ್ಲು ಬೇರೆ ಹತ್ರ ಬೇರೆ ಏನೆಲ್ಲ ಅವನ ಮೊಬೈಲಿಂದ. ಇವತ್ತು ಅವಳ ಕೈಯಲ್ಲೇ ಉಂಟು ಮೊಬೈಲ್. ಅರ್ಥ ಮಾಡ್ಕೊಳ್ಳಿ ಸರ್ ನೀವು. ಯಾರ್ದಾದ್ರೂ ಒಂದು ನೋವಿನ ವಿಚಾರ. ಇವನು ಜೀವಸ್ಮರಣೆಯಲ್ಲಿದ್ದಾನೆ ಪಾಪ. ಇವತ್ತು ನನಗೆ ಚಿಂತನ ಸ್ಥಿತಿಯಲ್ಲಿದ್ದಾನೆ. ಹೌದು. ಇವಳು ಇದರಿಂದ ಅವನ ಮೊಬೈಲ್ ಏನೆಲ್ಲ ಇದು ಮಾಡ್ತಾ ಇದ್ದಾಳೆ. ಇನ್ನೊಂದು ಕಾರು ಆಗಿ ಅದು ಗಜರಿ ಆಸ್ಪತ್ರೆಯಲ್ಲಿ ಉಂಟು.
ಅದನ್ನು ಅಲ್ಲೇ ಕೀ ಕೊಟ್ಟಿಲ್ಲ. ಅವತ್ತು ಒಬ್ರು ಪೊಲೀಸ್ನವ್ರು ಹೇಳಿದ್ರು, ಹ್ಮ್ ಫಸ್ಟ್ ದಿನ ಆದರ್ಶದಲ್ಲಿ ಅಡ್ಮಿಟ್ ಮಾಡುವಾಗ ಹ್ಮ್ ಆವಾಗ ಕೊಟ್ಟಿಲ್ಲ ಯಾವುದು? ಕಾರಿನ ಕೀ ಮತ್ತು ಈ ಮೊಬೈಲ್. ಹಾ. ಇಲ್ಲಾಂದ್ರೆ ಪೊಲೀಸ್ನವ್ರ ಕೈಲಿ ಕೊಡ್ಬೇಕಾ ಬೇಡವಾ ಸರ್? ಹೌದು ಹೌದು. ಅಲ್ಲ, ನೀವು ತಿಳಿದವರು, ನಿಮಗೆಲ್ಲ ಗೊತ್ತು, ಎಲ್ಲ ವಿಚಾರ ಗೊತ್ತು. ಹ್ಮ್ ಇವತ್ತಿನವರೆಗೆ ಅದನ್ನ ಎರಡು ಮಾಡಿಲ್ಲ ಕೆಲಸ, ಎರಡು ಮಾಡಿಲ್ಲ. ಎರಡು ಮಾಡಿಲ್ಲ. ಆದ್ರಿಂದ ಏನೆಲ್ಲ ಮೆಸೇಜ್ ಮಾಡ್ತಾ ಇದ್ದಲ್ಲ, ಏನೆಲ್ಲ ಮಾಡ್ತಿದ್ದಾಳೆ ಹ್ಮ್ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಸರಿಯಾ ತಪ್ಪ ಸರ್? ನೀವೇ ಒಂದು ಇದು ಮಾಡಿ ನೀವು ಕರೆಕ್ಟ್ ಆದ ನಿರ್ಧಾರ ತಗೊಂಡ್ರೆ ಆಯ್ತು. ನನ್ನ ಮಗನ ಹೆಸರು ಬಿ ಸುದೀಪು. ಹಾ ಅವನ ಬಗ್ಗೆ ಅವನ ಸಂಪೂರ್ಣ ತನಿಖೆ ಒಂದು CBI ಇಂದ ಅಥವಾ NI ಇಂದ ಮಾಡಿಸಿದ್ರೆ ನಾವು ಆತ್ಮಪೂರ್ವಕವಾಗಿ ಸಂತೋಷ ಪಡ್ತೀವಿ. ಅವನ ಜೀವನಕ್ಕೂ ನೆಮ್ಮದಿ ಸಿಗ್ತದೆ. ಇನ್ನು ಮುಂದಿನ ಎಲ್ಲ ತಾಯಂದಿರ ಮಕ್ಕಳಿಗೂ ಒಳ್ಳೆ ರೀತಿಯಲ್ಲಿ ಇದರಿಂದ ಒಂದು ಪಾಠ ಕಲೀಲಿ. ಯಾಕಂತ ಹೇಳಿದ್ರೆ ಯಾರಿಗೂ ಆಗಲಿ ಅನ್ಯಾಯ ಆಗಬಾರ್ದು. ನಮಗಾಗಲಿ, ನಮ್ಮ ಕುಟುಂಬದವರಿಗೆ ಆಗಲಿ, ಇನ್ನೊಬ್ಬರಿಗೆ ಯಾರಿಗೂ ಅನ್ಯಾಯ ಬೇಡ. ಒಳ್ಳೆ ರೀತಿಯಲ್ಲಿ ತನಿಖೆ ಆಗಲಿ.